ಜೋಯಿಡಾದಲ್ಲಿ ಯಶಸ್ವಿಯಾಗಿ ಸಂಪನ್ನಗೊಂಡ ಅಂತಾರಾಷ್ಟ್ರೀಯ ಕರಾಟೆ ತರಬೇತಿ ಶಿಬಿರ. ಶ್ರೀಲಂಕಾದ ತರಬೇತುದಾರರಿಂದ ವಿಶೇಷ ತರಬೇತಿ. ಆಸ್ಪೈರ್ ಸ್ಪೋರ್ಟ್ಸ್ ಕರಾಟೆ ಅಕಾಡೆಮಿ ವತಿಯಿಂದ ಜೋಯಿಡಾದ ಬಾಬು ಜಗಜೀವನ್ ರಾಮ್ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ WKF ಕಟಾ ಮತ್ತು ಕುಮಿಟೆ ತರಬೇತಿ ಶಿಬಿರವು ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಶ್ರೀಲಂಕಾದ ಸೆನ್ಸೈ ವಿತರಣಾ ಲೋಕಪಥಬೆಂಡಿಗೆ ಜಯಂತ ಪದ್ಮಶ್ರೀ ಮಂಜುಳಾ ಅವರು, ಕರಾಟೆ ಕೇವಲ ಆತ್ಮರಕ್ಷಣೆಯ ಕಲೆಯಲ್ಲ, ಅದು ಶಿಸ್ತು, ಏಕಾಗ್ರತೆ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸುವ ಸಾಧನ. WKF ನಿಯಮಗಳ ಪ್ರಕಾರ ಕಟಾ ಮತ್ತು ಕುಮಿಟೆಯಲ್ಲಿ ಪರಿಣಿತಿಯನ್ನು ಪಡೆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಬಹುದು. ಉತ್ತರ ಕನ್ನಡದ ಮಕ್ಕಳಲ್ಲಿ ಅಪಾರ ಪ್ರತಿಭೆ ಇದೆ ಎಂದರು. ದೂರದ ಶ್ರೀಲಂಕಾಕ್ಕೆ ಜೋಯಿಡಾದ ಸಂಬಂಧವನ್ನು ಬೆಸೆದ ರಾಜೇಶ್ ಎಸ್ ಗಾವಡೆ ಅವರ ಬದ್ಧತೆ ಮತ್ತು ಬಾಂಧವ್ಯ ಅಭಿನಂದನೀಯ ಎಂದರು. ಸುಂದರ ಮತ್ತು ಸದೃಢ ಅರಣ್ಯ ಸಂಪತ್ತಿನ ನಡುವೆ ಇರುವ ಈ ತಾಲೂಕಿನ ಜನತೆ ನಿಜಕ್ಕೂ ಅದೃಷ್ಟವಂತರು ಎಂದು ತಾಲೂಕಿನ ಪರಿಸರವನ್ನು ಕೊಂಡಾಡಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ರಮೇಶ್ ಝಡ್ ನಾಯ್ಕ್ ಅವರು, ಗಡಿ ಭಾಗದ ಜೋಯಿಡಾದಲ್ಲಿ ಇಂತಹ ಅಂತಾರಾಷ್ಟ್ರೀಯ ಮಟ್ಟದ ಶಿಬಿರ ನಡೆಯುತ್ತಿರುವುದು ಹೆಮ್ಮೆಯ ವಿಷಯ. ನಮ್ಮ ಮಕ್ಕಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳಬೇಕು ಎಂದರು. ವಲಯಾರಣ್ಯಾಧಿಕಾರಿ ಸಂತೋಷ್ ಗವಾಸ್ ಅವರು ಮಾತನಾಡಿ, ಕರಾಟೆಯಂತಹ ಕ್ರೀಡೆಗಳು ದೈಹಿಕ ಸದೃಢತೆಯ ಜೊತೆಗೆ ಮಾನಸಿಕ ಸ್ಥೈರ್ಯವನ್ನು ನೀಡುತ್ತದೆ ಎಂದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಹಿಂದುಳಿದ ವರ್ಗಗಳ ಇಲಾಖೆಯ ಸಹಾಯಕ ನಿರ್ದೇಶಕಿ ವಸಂತಿ ಕೆ ಗೌಡ, ಜೋಯಿಡಾದ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಅಂಜಲಿ ಅಶೋಕ್ ರಾಣೆ, ದಲಿತ ಸಂಘರ್ಷ ಸಮಿತಿಯ ಜೋಯಿಡಾ ತಾಲೂಕು ಅಧ್ಯಕ್ಷರಾದ ಶ್ರೀಕಾಂತ್ ಕಾಂಬ್ಳೆ, ಸಿವಿಲ್ ಗುತ್ತಿಗೆದಾರರಾದ ಮಂಜು ಶೆಟ್ಟಿ ಅವರು, ಈ ಶಿಬಿರದ ಸಂಘಟಕರು ಹಾಗೂ ಖ್ಯಾತ ಕರಾಟೆ ತರಬೇತುದಾರರು ಮತ್ತು ಜೋಯಿಡಾದ ಆಸ್ಪೈರ್ ಸ್ಪೋರ್ಟ್ಸ್ ಕರಾಟೆ ಅಕಾಡೆಮಿ ಇದರ ಪ್ರವರ್ತಕರೂ ಆಗಿರುವ ರಾಜೇಶ್ ಎಸ್ ಗಾವಡೆ ಅವರು ಮಾತನಾಡಿ, ವಿದ್ಯಾರ್ಥಿಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ತರಬೇತಿ ನೀಡುವ ಸದುದ್ದೇಶದಿಂದ ಶ್ರೀಲಂಕಾದ ಖ್ಯಾತ ತರಬೇತುದಾರರನ್ನು ಕರೆಸಲಾಗಿತ್ತು. ಶಿಬಿರಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಸಹಕರಿಸಿದ ಎಲ್ಲ ಹಿರಿಯ ತರಬೇತುದಾರರಿಗೆ, ಪೋಷಕರಿಗೆ ಮತ್ತು ಜೋಯಿಡಾದ ಜನತೆಗೆ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಶಿಬಿರಗಳನ್ನು ಆಯೋಜಿಸುತ್ತೇವೆ ಎಂದರು. ನಮ್ಮ ತರಬೇತಿ ಕೇಂದ್ರ ಹಾಗೂ ಈ ಶಿಬಿರಕ್ಕೆ ಸದಾ ಮಾರ್ಗದರ್ಶನದೊಂದಿಗೆ ಪ್ರೋತ್ಸಾಹವನ್ನು ನೀಡಿ ಬೆನ್ನು ತಟ್ಟಿದ ಸೆನ್ಸೈ ಲಕ್ಷ್ಮಣ್ ಎಸ್ ಹುಲಸ್ವಾರ್, ಸೆನ್ಸೈ ಸುನಿಲ್ ಎಸ್ ಗಾವಡೆ, ಮಿತ್ರರಾದ ಕಮಲೇಶ್ ಆರ್ ಪೆಡ್ನೇಕರ್ ಮತ್ತು ಹಳಿಯಾಳದ ಮಂಜುನಾಥ್ ಬಿ ಅವರಿಗೆ ನಮ್ಮ ಕರಾಟೆ ಸಂಸ್ಥೆ ಸದಾ ಋಣಿಯಾಗಿರುತ್ತದೆ. ಈ ಶಿಬಿರದ ಯಶಸ್ಸಿಗೆ ಆರ್ಥಿಕ ನೆರವಿನ ಜೊತೆಗೆ ಬೆಂಬಲವಾಗಿ ನಿಂತು ಪ್ರೋತ್ಸಾಹಿಸಿದ ಜೋಯಿಡಾ ತಾಲೂಕಿನ ಹೆಮ್ಮೆಯ ದಾನಿಗಳು ಮತ್ತು ಸಮಾಜ ಸೇವಕರಾದ ಚಾಂದ್ ಗಣೇಶ್ ಗುಡಿ, ಕಮಲೇಶ್ ಆರ್ ಪೆಡ್ನೇಕರ್ ರಾಮನಗರ, ರಘುವೀರ್ ಸ್ವಾಮಿ ಜೋಯಿಡಾ, ಮಂಜು ಶೆಟ್ಟಿ ಜೋಯಿಡಾ, MA ಕಾಜಿ ಜೋಯಿಡಾ, ಅರುಣ್ ಕಾಮ್ರೇಕರ್ ಜೋಯಿಡಾ, ಸಿದ್ದು ಜೋಕೇರಿ ಜೋಯಿಡಾ, ರೋಷನ್ಜಿತ್ ಮಾಜಿ ನಗರಸಭಾ ಸದಸ್ಯರು ದಾಂಡೇಲಿ, ಕಲಂದರ್ ವೆಲ್ಕಮ್ ಹೋಟೆಲ್ ಜೋಯಿಡಾ, ಸುಭಾಷ್ ಗಾವಡ KEB ಜೋಯಿಡಾ, ಜೋಸೆಫ್ ಫೆರ್ನಾಂಡಿಸ್ KEB ಜೋಯಿಡಾ, ಶಿವಕುಮಾರ್ ನಾಯ್ಡು ಮೌಂಟೇನ್ ಪ್ಯಾರಡೈಸ್, ಸಂತೋಷ್ ಗವಾಸ್, ಸುದರ್ಶನ್ ಹೆಗಡೆ ತುಳಸಿ ಹೋಮ್ ಸ್ಟೇ, ದಿಲೀಪ್ ಬೆಳ್ಳಣ್ಣವರ್, ಸೆನ್ಸೈ ಪ್ರಶಾಂತ್ ಎ ಜಟಗಿ ಅಂಬಿಕಾನಗರ, ಸೋನಾರ್ ಸರ್ ಜೋಯಿಡಾ, ಚಂದ್ರಕಾಂತ್ ಗೋವಿಂದ್ H ರಾಮನಗರ್, ಶ್ರೀಕಾಂತ್ M ಕಾಂಬ್ಳೆ ಮತ್ತು ಮಧು ವೆಳಿಫ್ ಹೋಟೆಲ್ ಇವರೆಲ್ಲರಿಗೂ ನಾನು ಸೇರಿದಂತೆ ನಮ್ಮ ಸಂಸ್ಥೆ ಹಾಗೂ ಸಂಸ್ಥೆಯ ವಿದ್ಯಾರ್ಥಿಗಳ ಪರವಾಗಿ ಅತ್ಯಂತ ಅಭಿಮಾನದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದರು. ಈ ಶಿಬಿರದ ಯಶಸ್ಸಿಗೆ ಪ್ರತ್ಯಕ್ಷ ಪರೋಕ್ಷ ಸಹಕರಿಸಿದ ಸರ್ವರಿಗೂ, ವಿದ್ಯಾರ್ಥಿಗಳ ಪಾಲಕರಿಗೂ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಶಿಬಿರದಲ್ಲಿ ಜಿಲ್ಲೆಯ 10ಕ್ಕೂ ಹೆಚ್ಚು ಹಿರಿಯ ತರಬೇತುದಾರರು ಮತ್ತು ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು.